ನೀವು ಸುಮ್ಮನೆ ನೋಡ್ರಿ, ನಮ್ಮ ಮುತ್ತಾತನ ಹೆಸರು ನಮಗೆ ಗೊತ್ತಿಲ್ಲ, ಆದ್ರೆ ವಿಠ್ಠಲರರು ಯಾರು ಅಂತ ನಮಗೆ ಗೊತ್ತೈತಿ. ವಿಠ್ಠಲರ ಸಮಕಾಲೀನವ್ರು ನಮ್ಮ ಊರಾಗಿದ್ದವ್ರು ಯಾರು ನಮಗೆ ಗೊತ್ತಾರನು? ಇಲ್ಲ, ಹೋಗ್ಯಾರವ್ರು, ಮಕ್ಕೊಂಡಾರ. ಬಸವಣ್ಣ ಯಾರು ಅಂತ ಗೊತ್ತೈತಿ, ಸಿದ್ಧಾರೂಢರು ಯಾರು ಅಂತ ಗೊತ್ತೈತಿ, ಆಚಾರ್ಯರು ಪಂಚಾಚಾರ್ಯರು ಯಾರು ಅಂತ ಗೊತ್ತೈತಿ. ಆದ್ರೆ ಅವರು ಸಮಕಾಲೀನೊಳಗನೆ ಆಗಿ ಹೋದ ಸಾಮಾನ್ಯ ಮನುಷ್ಯರು ನಮಗೆ ಗೊತ್ತಿಲ್ಲ. ಮತ್ತು ಅವರೆಲ್ಲ ಯಾಕೆ ದೊಡ್ಡವರಾದರು, ನಾವ್ಯಾಕೆ ಸಣ್ಣವರಾದ್ವಿ? ಇಷ್ಟೇ ವ್ಯತ್ಯಾಸ. ಜಗತ್ತಿನಲ್ಲಿರುವ ಎಲ್ಲರೂ ದಾರ್ಶನಿಕರು, ಸಂತರು, ಮಹಾತ್ಮರು ಇವರೆಲ್ಲ ಯಾಕೆ ದೊಡ್ಡವರಾದರು ಅಂದ್ರೆ ಅವರಿಗಾಗಿ ಏನೂ ಬೇಡ್ಕೊಂಡಿಲ್ಲ, ಅದಕ್ಕೆ ದೊಡ್ಡವರಾಗ್ಯಾರ ಅಷ್ಟೆ. ನಾವು ನಮಗೆ ಬಿಟ್ಟು ಎಲ್ಲರನ್ನೂ ದಂಡಿಗೆ ಒತ್ತೀವಿ, ನಮಗೆ ಇರಲಿ ಎಲ್ಲ ಅಂತ ಬೇಡ್ಕೊಂಡಿವಿ, ನಾವು ಸಣ್ಣವರಾಗಿ ಉಳಿದೀವಿ ಅಷ್ಟೆ. ಇನ್ ದಿಸ್ ವರ್ಲ್ಡ್ ಹೂ ವಿಲ್ ಬಿಕಮ್ ದ ಗ್ರೇಟೆಸ್ಟ್ ಮ್ಯಾನ್? ನಾನಲ್ಲ, ವಿಲಿಯಂ ಶೇಕ್ಸ್ಪಿಯರ್ ಹೇಳ್ತಾನೆ, ಇನ್ ದಿಸ್ ವರ್ಲ್ಡ್ ಹೂ ವಿಲ್ ಬಿಕಮ್ ದ ಗ್ರೇಟೆಸ್ಟ್ ಮ್ಯಾನ್? ನಾಟ್ ದ ಒನ್ ಹೂ ಆಸ್ಕ್ಸ್ ಫಾರ್ ಹಿಮ್ಸೆಲ್ಫ್, ದ ಒನ್ ಹೂ ಆಸ್ಕ್ಸ್ ಫಾರ್ ಸೊಸೈಟಿ ವಿಲ್ ಬಿ ದ ಗ್ರೇಟೆಸ್ಟ್ ಮ್ಯಾನ್ ಇನ್ ದ ವರ್ಲ್ಡ್ ಅಂತ ವಿಲಿಯಂ ಶೇಕ್ಸ್ಪಿಯರ್ ಒಂದು ಮಾತನ್ನು ಹೇಳ್ತಾನೆ. ಸಮಾಜಕ್ಕಾಗಿ ಯಾರು ದುಡಿತಾರೆ, ಸಮಾಜಕ್ಕಾಗಿ ಯಾರು ಬದುಕ್ತಾರೆ, ನನಗೇನಿಲ್ಲ ಅಂದರೂ ಚಿಂತಿಲ್ಲ, ನನ್ನ ಮಗಳ ಮನೆಯವರಿಗೆ, ನಮ್ಮ ಊರಿನವರಿಗೆ, ನಮ್ಮ ಅಕ್ಕಪಕ್ಕದವರಿಗೆ ಆರಾಮಿಡುವಂತ ಯಾರು ಬೇಡ್ಕೊಂಡಾರಲ್ಲ ಅವ್ರನ್ನ ಮಾತ್ರ ಜಗತ್ತು ನೆನೆಸೈತಿ. ನನಗೆ ಎಲ್ಲ ಇರಲಿ ಅಂತ ಬೇಡ್ಕೊಂಡವ್ರಿಗೆ ಜಗತ್ತು ನೆನೆಸಿಲ್ಲ. ಒಬ್ಬಾಕಿ ಹೆಣ್ಮಗಳಿದ್ಲು, ಯವ್ವ, ಕೇಳ್ರಿ, ನಿಮ್ಮದೇ ಹೇಳ್ತೀನಿ ನಾ, ಯಾಕಂದ್ರೆ ನೀವೇ ಸುದ್ದಿ ಮಾಡೋರು ಭಾಳ ಚಂದ. ಅವು ನಮ್ಮ ಬಿಟ್ಟು ಹೊಕ್ಕವು, ಇಲ್ಲೇ ಚಪ್ಪಲಿ ಎಲ್ಲಿ ಬಿಟ್ಟಿರ್ತಾವೆ ಅಲ್ಲೇ ಮಾತು ಬಿಟ್ಟು ಹೋಗಿಬಿಡ್ತಾವೆ ಪಾಪ. ನೀವೇ ಇದು ಸುದ್ದಿ ಆಗ್ಬೇಕಂದ್ರೆ ನಿಮಗೆ ಹೇಳ್ಬೇಕು. ವಾಟ್ಸಪ್ ಸ್ಟೇಟಸ್ ಇದ್ದಂಗೆ ನೀವು ಒಬ್ರೊಬ್ಬರು ಇಡೀ ಊರಿಗೆ ಸುದ್ದಿ ಆಗ್ಬೇಕಂದ್ರೆ ಏನು ಭಾಳ ಮೀಡಿಯಾ ಬಳಸಂಗಿಲ್ಲ, ಯಾರಿಗಾರು ಒಬ್ರಿಗೆ ಹೇಳಿಬಿಟ್ರೆ ಸಾಕು, ಎರಡದಿಂದಾಗ ಅದು ಅಲ್ಲಿ ಮುಟ್ಟಿರ್ತದೆ, ಎಲ್ಲಿ ಆಶ್ರಯಕ್ಕೆ ಹೋಗಿರ್ತದೆ. ಹಂಗೆ ಒಂದು ಹೆಣ್ಮಗಳಿದ್ಲು. ಹೆಣ್ಮಗಳ ಆಸೆ ಏನಿತ್ತು ಅಂದರೆ ದೇವರಿಗೆ ವಿಠಲನ ಹತ್ರ ಬಂದು ಬೇಡ್ಕೊಂಡ್ಳು. ಏನು ಬೇಡ್ಕೊಂಡ್ಳು? ಮಗ್ಳ ಮನೆಗೆ ಏನು ಕೊಡ್ತಿ, ನನಗೆ 2 ಪಟ್ಟು ಕೊಡ್ಬೇಕು ನೀನು ಅಷ್ಟೆ. ಗೊತ್ತಾಕತ್ತದೇವ ಪಾಪ, ನೀವು ಬೇಡಿರಿ, ಹೇಳಂಗಿಲ್ಲ. ಅವರು ಹೇಳಾಳಕ್ಕೆ ವಿಠಲಿಗೆ ಬಂದು ಖಾಸ್ಕತ್ತಿಗೆ ಬಂದು ಏನು ಬೇಡ್ಕೊಂಡ್ಲು ದ್ಯಾಮವ್ವಾಗ, ಮಗ್ಳ ಮನೆಯವ್ರಿಗೆ ಏನು ಕೊಡ್ತೀನಿ, ನನಗೆ 2 ಪಟ್ಟು ಕೊಡು, ಅದು ಏನಾರ ಆಗಲಿ. ಅದು ವಿಠಲರು ಹೊರಗೆ ಬಂದು ದರ್ಶನ ಕೊಟ್ಟು ಅಂದರು, ಯೋಚನೆ ಮಾಡಂದ್ರೆ ಅವರು ಹೇಳ್ಯಾರ, ಕೇಳಲಿಲ್ಲಕ್ಕಿ, ಬೇಕಾ ನನಗೆ ಅಂದ್ಲು. ತಗೋ, ನೀ ಭಾಳ ಬೇಡಕತ್ತೀಯಲ್ಲ, ಕೊಡ್ತೀನಿ ತಗೋ ಅಂತ ಕೊಟ್ಟರು. ಏನು ಕೇಳ್ಕೊಂಡ್ಲು? ಮಗ್ಳ ಮನೆಯವ್ರಿಗೆ ಏನು ಸಿಗ್ತೈತಿ, ಇಟ್ ಮಸ್ಟ್ ಬಿ ಡಬಲ್ಡ್, 2 ಪಟ್ಟು ನನಗೆ ಬೇಕದಷ್ಟೆ. ಒಂದಿನ ಏನಾಯಿತು, ತತಾತ್ಸು ಅಂದರು, ಸಿಕ್ತು, ಮನೆಗೆ ಬಂದು ಮಕ್ಕೊಂಡ್ಲು. ಮರುದಿನ ಮಗ್ಳ ಮನೆಯವ್ರ ಮಗ ಒಂದು ಚಲೋ 30 ಲಕ್ಷ ರೂಪಾಯಿ ಕಾರ್ ತಂದಿದ್ದ. ಮರುದಿನ ತರ್ಬೇಕಾ ಅವ 30 ಲಕ್ಷ ರೂಪಾಯಿ ಕಾರ್ ತಂದಿದ್ದ. ರಾತ್ರಿ ಏನಾಗ್ಯದ ಈಕಿಗೆ, 30 ಲಕ್ಷದ್ದು 2 ಕಾರ್ ಮನೆ ಮುಂದೆ. ಭಾಳ ಖುಷಿಪಟ್ಲು, ಹಾಲು ಕುಡಿದ್ಲು. ಎಲ್ಲರೂ ಗಾಬರಿ, ಹೆಂಗೆ ಬಂತು ರಾತ್ರಿ 2 ಕಾರ ಅಂತ ಭಾಳ ಖುಷಿಪಟ್ರು. ಒಳಗೆ ವಿಠಲನ ಆಶೀರ್ವಾದ ಆಗಿತ್ತಲ್ಲ, ನೆನಪಿಟ್ಕೋರೆ, ಅದು ಆಶೀರ್ವಾದ ಭಾರಿ ಡೇಂಜರ್ ಇರ್ತೈತೆ. ಅದು ಭಾಳ ಖುಷಿ ಆಯಿತು, ಭಾಳ ಸಂತೋಷಪಟ್ಲು. ಮಗ್ಳ ಮನೆಯವ್ರಿಗೆ ಒಂದು ದಿನ ದಾರಿ ಹೋಗ್ಬೇಕಾದ್ರೆ ಹಂಗೆ ಸಾಕ್ತು ಜೀವನ. 2 ತಿಂಗಳು ಹೋಯ್ತು. ಮಗ್ಳ ಮನೆಯವ್ರಿಗೆ ಒಂದು ದಿನ ದಾರ್ಯಾಗ 1 ತೊಲಿ ಬಂಗಾರ ಸಿಕ್ತು. 1 ತೊಲಿ ಬಂಗಾರ ಸಿಕ್ತು. ಅವ್ರಿಗೇನು 1 ತೊಲಿ ಬಂಗಾರ ಸಿಕ್ಕೈತಿ, ಮತ್ತು 2 ಪಟ್ಟು ಸಿಗ್ಬೇಕಲ್ಲ. ರಾತ್ರಿ ಹೋಗಿ ಟ್ರಂಕ್ ಎತ್ತಿ ನೋಡ್ತಲ್ಲ, 2 ತೊಲಿ ಬಂಗಾರ ಇತ್ತು. ಹಿಂಗೆ ಮಗ್ಳ ಮನೆಯವ್ರಿಗೆ ಸಿಗ್ಲಿ, ನನಗೆ 2 ಪಟ್ಟಕ್ಕವ ಅಂತ ಹಂಗೆ ಜಿಕ್ಕೊಂತ ಹೋದ್ಲು. ಒಮ್ಮೆ ಏನಾಯಿತು, ಮಗ್ಳ ಮನೆಯವ್ರದ್ದು ಬಲಗಾಲ ಮುರಿತು. ಏನಾಯ್ತವ? ಮಗ್ಳ ಮನೆಯವ್ರ ಬಲಗಾಲ ಮುರಿತು. ಈಕಿನೂ 2 ಕಾಲು ಹಾದುವೆ. ವಿಠಲರು ಅಂದಿದ್ರಿಲ್ಲ, ಯೋಚನೆ ಮಾಡಂತ ಅಂದಿದ್ರಿಲ್ಲ ಅವ್ರು. ಮಗ್ಳ ಮನೆಯವ್ರಿಗೆ ಹಂಗೆ 1 ವಾರ ಹಿಂಗೆ ಇರ್ತದನ್ ಬದುಕು, ಯಾವಾಗಲೂ ನಕ್ಕೊಂತ ಮಸ್ತ್ ಆರಾಮಾಗಿರ್ತದನ್. ಇದು ಜಡ್ಡಿಗೆ ಬರೋದ ಎಲ್ಲಿದು ದೇಹ? ಮಗ್ಳ ಮನೆಯವ್ರಿಗೆ ಒಮ್ಮೆ ಸಲಾನ್ ಹಚ್ಚಿದ್ರು ಒಂದೇ ಕೈಗೆ, ಈಕಿಗೆ ಆರಾಮ್ ತಪ್ಪಲಾರ್ದೆ 2 ಕೈಗೆ ಸಲಾನ್ ಹಾಕಿದ್ರು. ಈಕಿ ಅಂದ್ಲು, ಯಾಕಾರ ಬೇಡ್ಕೊಂಡ್ಯಪ್ಪ ನಾನು ವಿಠಲರಿಗೆ ಅಂದ್ಲು. ಹೇಳಿದ್ರಿಲ್ಲ ಅವ್ರು, ವಾರ್ನಿಂಗ್ ಕೊಟ್ಟಿದ್ರಿಲ್ಲ, ಯೋಚನೆ ಮಾಡಿ ಅಂದಿದ್ರು ಅವ್ರು. ಮಾಡ್ಬೇಕು ಇಲ್ಲಿ ಚಲೋ ಮತ್ತು ಅಗದಿ 2 ಕಾರ್ದ ಕೂತು ಅಡ್ಡಾಡಾಳ. ಚಲೋ 2 ತೊಲಿ ಬಂಗಾರ ಏನೂ ಸಿಗ್ಲಾರ್ದೆ ಪುಕಟೆ ಬಂದೈತಿ, ಚಂದ ತಿಂದಾಳೆ. ಇದು ಪುಕಟೆ ಬಂದದ್ದು ಅನ್ಭವಿಸ್ಬೇಕಲ್ಲ. ಒಮ್ಮೆ ಏನಾಯ್ತು ಗೊತ್ತಾ ಯವ್ವ, ಮಗ್ಳ ಮನೆಯಾಕಿ ಸೀರಿಯಸ್ ಆಗ್ಬಿಟ್ರು. ಈಕಿ ಹಾಡ್ಲ ಮ್ಯಾಗ ನಮಗೆ ಬೇಡ್ಕೊಂಡವ್ರು ನಾವು ಯಾವತ್ತರ ದೊಡ್ಡವ್ರಾಗಿವೆ ಅಂತ ಹೇಳಿ ನೋಡೋಣ. ಹಿಂಗೆ ಬೇಡ್ಕೊಂಡ್ರೆ ನಾವು ದೊಡ್ಡವ್ರಾಗಕ್ಕೆ ಸಾಧ್ಯ ಐತೆ ಅಂತ ಹೇಳ್ರಿ. ನನಗೆ ಇರಲಿ, ಎಲ್ಲ ನನಗೆ ಇರಲಿ,
ಊರು ಅಂದ ಮ್ಯಾಗ ಏನದ ಓಸು ನನಗೆ ಇರಲಿ, ಮನೆ ನನಗೆ ಇರಲಿ ಎಲ್ಲ ಅಂದ್ರೆ ದೊಡ್ಡವರಾಗಂಗಿಲ್ಲ. ಸಮಾಜದಾಗ ಸುಮ್ಮನೆ ತಗೋರಿ, ಯಾವರ ಸಮಾಜದ ಹಿರಿಯರನ್ನು ತಗೋರಿ, ದೊಡ್ಡವರು ತಗೋರಿ, ಗುರುಗಳನ್ನು ತಗೋರಿ, ಆದರ್ಶ ವ್ಯಕ್ತಿಗಳನ್ನು ತಗೋರಿ. ಎಲ್ಲರೂ ದೊಡ್ಡವರಾಗಿದ್ದು ಕೊಟ್ಟು ದೊಡ್ಡವರಾಗ್ಯಾರ ಹೊರತು ಇಸ್ಕೊಂಡವ್ರು ಯಾರೂ ದೊಡ್ಡವರಾಗಿಲ್ಲ. ಕೊಟ್ಟು ಬಿಟ್ರೆ ಸಾಕು, ನಾವು ದೊಡ್ಡವ್ರಾಕ್ಕಿವಿ ಅಷ್ಟೇ. ಇದನ್ನು ತಿಳ್ಕೊಳ್ಳೋದು ಎಷ್ಟು ಸಾಧ್ಯ ಐತೆ ಅಷ್ಟು ಕೊಟ್ಕೊಂತ ಹೋಗಿ. ಎಲ್ಲೆಲ್ಲಿ ಕೊಡ್ತೀವಿ, ಏನೇನು ಕೊಟ್ಟಿದ್ದನ್ನು ಭಾಳ ನೆನಪಿಟ್ಕೋಬಾರ್ದು. ಅದನ್ನು ಎಷ್ಟು ಸಾಧ್ಯ ಐತೆ ಅಷ್ಟು. ಜೀವನದಾಗ ಒಂದು 3 ನೆನಪಿಟ್ಕೊಂಬಿಡಿ. 3 ಮರಿಬೇಕಂತ 2 ನೆನಪಿಟ್ಕೊಂಡಿರ್ಬೇಕು. 3 ಏನು ಮರಿಬೇಕು ಅಂದರೆ, ಕೊಟ್ಟಿನಂತ ಎಲ್ಲ ಕಡೆ ಹೇಳ್ಕೊಂತ ಹೋಗಬಾರ್ದು, ಕೊಟ್ಟು ಮರೆತು ಬಿಡ್ಬೇಕು 1ನೇದ್ದು. 2ನೇದ್ದು ಬೈದವ್ರನ್ನ ಮರೆತು ಬಿಡ್ಬೇಕು. ಬೈದವ್ರನ್ನ ಭಾಳ ತಲೆಯಾಗಿ ಇಟ್ಕೋಬಾರ್ದು. ಅವು ಇರ್ತಾವೆ ಊರಂದ ಮ್ಯಾ ಪಾಪ, ಅವು ತಿಪ್ಪಿರುವ ಅವು ಇರುವ ತಿಪ್ಪಾಗಿರುವ ಎಲ್ಲ ಅವು ಇರುವೆ, ಮಾತಾಡುವ ಇರುವೆ, ಭಾಳ ತಲೆ ಕೆಡಿಸ್ಕೋಬಾರ್ದು. ಏನು ಮರಿಬೇಕು ಅಂದರೆ, ಎಲ್ಲಿ ಕೊಟ್ಟಿವಿ ಅದನ್ನು ಮರೆತು ಬಿಡ್ಬೇಕು. ಊರಿಗೆಲ್ಲ ಹೇಳ್ಕೊತ ಹೋಗ್ಬಾರ್ದಾಗ, ಅಲ್ಲೊಂದು ನಾ ಪ್ಯಾನ್ ಕೊಡಿಸಿ ನೋಡಿ, ಅಲ್ಲೊಂದು ಚಪ್ಪಲಿ ಕೊಡಿಸಿ ನೋಡಿ, ಮುತ್ಯಾಗ ಒಂದು 2 ಎಕರೆ 2 ಅಕ್ಕಿ ಕೊಟ್ಟು ನೋಡಿ, ಭಾಳ ಹೇಳ್ಕೊತ ಹೋಗ್ಬಾರ್ದು. ಕೊಟ್ಟಿದ್ದು ಬಿಟ್ಟು ಬಿಡ್ಬೇಕು. ಇನ್ನೊಂದು, ಬೈದವ್ರನ್ನ ಬಿಟ್ಟು ಬಿಡ್ಬೇಕು. ಭಾರಿ ಚಂದ ಇರ್ತೀರಿ. ನೀವು ಅಂತೀರಿಲ್ಲ, ಏನಂತೀರಿ, ಅವ ನನಗೆ ಭಾಳ ಮಾತಾಡೇನ್ರಿ, ಅವ್ನ ತಲೆ ಕತ್ತರಿಸ್ಬೇಕಂತ ಮಾಡೀನಿ ಅಂತಿರ್ತಾರೆ. ನೋಡಿರೇನು ಊರಾಗ? ನೀವು ರಾತ್ರಿ ಬರ್ರಿ, ನಾ ರಾತ್ರಿ ಲೈಟ್ ನೋಡಕ್ಕೆ ಬಂದಿರ್ತೀನಿ, ಪರಮಾತ್ಮನ ಸ್ವೀಕಾರ ಮಾಡಿರ್ತಾರೆ, ಬರೀ ಇವೇ ಮಾತಾ ಇರ್ತಾವೆ. ಮೊನ್ನೆ ಲೈಟ್ ನೋಡಕ್ಕೆ ಬಂದು ನಾವು ಏನು ಅನ್ಬೇಕು, ಮುತ್ಯಾರ ಆಶೀರ್ವಾದ ಮಾಡ್ರಿ, ನಾಳೆ ನಾ ಏನಾರ PM ಆದ್ನಿ ಅಂದ್ರೆ ಅನ್ನಕತ್ತಾನ. ಅವ ಕುಡ್ದಾನ, ಇವ ಕುಡ್ದಾಗ PM ಆಗವ, ಇವ ಇಲ್ಲಾಂದ್ರೆ ಇವ ಪಂಚಾಯತಿ ಮೆಂಬರೂ ಆಗಂಗಿಲ್ಲ. ನೀವು ಕುಡ್ದಾಗ PM ಆಗ್ಬೇಕಲ್ಲ. ಮುತ್ಯಾರ ನೀವು ನಾಳೆ ನನ್ನ PM ಮಾಡಿ ನೋಡ್ರಿ. ನೀವು ಆಯ್ತಪ್ಪ ಮಾಡಿದ್ರೆ ಏನು ಮಾಡ್ತೀವಿ, ಮೊದಲು 1ನೇ ಕೆಲಸ ಶರಾಯಿ ಫ್ರೀ ಮಾಡ್ತೀವಿ ಅಂದಿವ. ಮತ್ತು ಇಡೀ ಊರಿಗೆ ನಾವು ಇಲ್ಲೆಲ್ಲ ಬಿಡಿಸ್ಕೊತ ನಾವು ಹೊಂಟೀವಿ, ಇವ ಫ್ರೀ ಮಾಡಿದ್ನಂದ್ರೆ ಬೆಂಕಿ ಹಚ್ಚೋದೇ ಅಲ್ಲ ಈ ಕಡೆ. ಮೊದಲೇ ಬಸ್ ಫ್ರೀ ಆಗಿ ಅವು ಬಸ್ ಹಳಾಕತ್ತಾವು, ಓಸು ಯಾವಾಗಾರ ಹೊಕ್ಕದಪ್ಪ ಇದು ಅಂತ ಇವೆಲ್ಲ ದಂಡಿ ಹಚ್ಚೇ ಬಿಡೋದಿಲ್ಲ. ಕುಡ್ದಾವು ಏನಂತಾರ ಹೆಂಗಾರ ಮಾಡಿ ಬಿಟ್ಕೊಂತ ಹೋಗೋದು. ತಲೆಯಾಗೇನು ಅಂತಿರ್ತಿರಿಲ್ಲ, ನನಗೆ ಭಾಳ ಬೈದಾನ, ಹೆಂಗಾರ ಮಾಡಿ ಅವ್ನು ರುಂಡ ತೆಗಿಬೇಕನ್ನಕತ್ತೀನಿ, ಅವ್ನು ತಲೆ ತೆಗಿಬೇಕನ್ನಕತ್ತೀನಿ. ಶರಣರು ಅಂತಾರೆ, ಖಾಸ್ಕತ್ತರ್ ಅಂತಾರೆ, ಬೈದವ್ರನ್ನ ತಲೆ ತೆಗ್ಯಾಕೆ ಹೋಗ್ಬ್ಯಾಡ್ರಿ. ಬೈದವ್ರನ್ನ ನಮ್ಮ ತಲೆಯಾಗಿಂದ ಒಗೆದು ಬಿಡ್ರಿ, ಜೀವನ ಆರಾಮಿರ್ತೈತೆ ಅಷ್ಟೇ. ಯಾಕೆ ತಲೆಯಾಗ ಬೈದವ್ರನ್ನ ನೀವು ವಾಪಸ್ ಬೈತೀನಿ, ಅವನಿಗೆ ಅದು ಅನಿಸ್ತೈತಿ ಮನಸ್ಸಿನಾಗ, ಅವ ನನಗೇನ ಅಂದ, ನನಗೆ ವಾಪಸ್ ಅನ್ಬೇಕಂತ ಎಲ್ಲಿವರೆಗೂ ನಿಮ್ಮ ತಲೆಯಾಗಿರ್ತಾನೆ ಬೈದವ, ಅಲ್ಲಿ ತನಕ ರಾಜಾನೇ. ನಿಮ್ಮ ತಲೆಯಾಗಿಂದ ಅವ್ನು ಒಗೆದು ಬಿಡ್ರಿ, ಅವ್ನು ಮುಗಿದು ಹೋಯ್ತು ಕೆಲಸ. ಹೊಕ್ಕನ್ ಬಿಟ್ಟು ಬೈದ್ಯಾ ಆಯ್ತಪ್ಪ ಆರಾಮಿರು ಅನ್ನೋದದ, ಮುಂದೆ ಬರೋದದು. ಒಟ್ಟು 2 ಬಿಡೋದು, 2 ನೆನಪಿಟ್ಕೊಳ್ಳೋದು, ಒಟ್ಟು ಬೈದವ್ರನ್ನ ಮರೆಯೋದು. ಇನ್ನೊಂದು ಏನು ಬಿಡಬೇಕು ಅಂದ್ರೆ, ದಾನ ಮಾಡಿದ್ದನ್ನು ಬಿಟ್ಟು ಬಿಡ್ಬೇಕು. 2 ಒಟ್ಟು ಮರಿಬಾರ್ದು. ಇವೆರಡು ಸತ್ಯ ತಿಳ್ಕೊಂಡ್ರೆ ಸಾಕು. 1-2 ಬಿಡ್ಬೇಕು, 1-2 ಹಿಡಿಬೇಕು. 2 ಮರಿಬಾರ್ದು ಅಂದ್ರೆ, ಯಾವುದೂ ಇದ್ದಂಗೆ ಇರಂಗಿಲ್ಲ. ಇದನ್ನು ಮರಿಬಾರ್ದು. ಒಟ್ಟು ಜೋತ್ ಬೀಳೋದ. ನೀವು ದುನಿಯಾ ಹಚ್ಕೋರಿ, ಈ ಸ್ಕಿನ್ ಜೋತ್ ಬೀಳೋದೆ. ಬಿಳಿ ಕೂದಲ ಬರುವೆವು, 30 ಬರ್ತಾವೆ, 25 ಬರ್ತಾವೆ. ಯಪ್ಪ ಬಂತಲ್ಲ ಅಂತ ಚಿಂತೆ ಮಾಡೋದಲ್ಲ, ಇವು ಬರುವೆ. ಮತ್ತು ಹಲ್ಲು ಹೋಗುವ, ಕಿವಿ ಹೋಗುವ ಎಲ್ಲವೂ ಅಕ್ಕವು. ಜೀವನದಲ್ಲಿ ಯಾವುದೂ ಇದ್ದಂಗೆ ಇರಂಗಿಲ್ಲ. ಹೊಸ ಕಾರು ಒಮ್ಮೆ ಸ್ಕ್ರ್ಯಾಚ್ ಆಗೋದು, ಚಲೋ ಆಪ್ರೇಟ್ ಹಾಕತ್ತಿದ್ದು ಮೈಕ್ ಇವತ್ತಿಲ್ಲ ನಾಳೆ ಹಾಳಾಗೋದೆ. ಮಸ್ತ್ ಇಸ್ತ್ರಿ ಹೊಡೆದು ಹಾಕ್ಕೊಂಬಂದಿದ್ದು ಬಟ್ಟೆ ಮುದಿಡೆ ಆಗಿ ಹರಿಯುವುದೇ. ಇವತ್ತಿಲ್ಲ ನಾಳೆ ಹಾಕ್ಸಿದ ಠಾರ್ ರೋಡ್ ಒಂದರ ತೆಗ್ ಬೀಳುದ. ಮತ್ತು ಚಂದ ನಡೆದೈತೆ ಎಲ್ಲ. ಒಂದು ಅರಿವಿ ಭಾಳ ಚಂದ ಮನೆ ಕಟ್ಟಿನಿ ಅಂದ್ರೆ 1-2 ಎಲ್ಲರ ಮನೆ ಸೀಳುದ. ಭಾಳ ಚಂದ ಮರ, ನನ್ನಂಥ ಗಿಡ ಯಾವ ನೆಟ್ಟಿಲ್ಲ ಊರಾಗಂತ 20 ವರ್ಷ ಇರ್ತದ, 30 ವರ್ಷ ಇರ್ತದ ಗಿಡ. ಒಮ್ಮೆ ಅದು ಬಾಡಿ ಬೀಳುದ. ಯಾವುದೂ ಇದ್ದಂಗಿಲ್ಲ, ಯಾವುದೂ ಇದ್ದಂಗೆ ಇರಂಗಿಲ್ಲ. ಒಂದು ಸತ್ಯ ತಿಳ್ಕೊಳ್ಳೋದು. 2ನೇ ಸತ್ಯ ಏನು ಅಂದ್ರೆ, ನಮಗೆ ಸಾವು ಕಟ್ಟಿಟ್ಟು ಬುತ್ತಿ. ಇವು 2 ಸತ್ಯ ನೆನಪಿಟ್ಕೊಳ್ಳೋದೆ, ತಿಳ್ಕೊಳ್ಳೋದಷ್ಟೆ. ಯಾವುದೂ ಇದ್ದಂಗೆ ಇರಂಗಿಲ್ಲ. ಇವು ಸತ್ಯ ತಿಳ್ಕೊಂಡ್ರೆ ನೋವಾಗಂಗಿಲ್ಲ ಅಷ್ಟು. ಒಮ್ಮೆ ಹೊಕ್ಕವಿಲ್ಲವು. ಭಾಳ ಹಚ್ಕೊಂಡಿರ್ತೀರ, ಒಮ್ಮೆ ಕೈ ಕೊಟ್ಟು ಮೋಸ ಮಾಡಿ ಹೊಕ್ಕಾರ. ಯಾಕೆ ಕಳ್ಕೊಂತ ಕುಂದ್ರು, ತಲೆಯಾಗಿ ಇಟ್ಕೊಳ್ಳೋದು. ಭಾಳ ಹಚ್ಕೊಂಡಿರಂದ್ರೆ ಇವತ್ತೆಲ್ಲ ನಾಳೆ ಅವ್ರು ಹಚ್ತಾರಂತವು ಇರ್ತಾವೆ. ಜಾಸ್ತಿ ಹಚ್ಕೊಳ್ದೇನೆ ಎಲ್ಲರನ್ನೂ ಪ್ರೀತಿಯಿಂದ ಮಾತಾಡಿಸ್ಕೊಂತ, ಎಲ್ಲರ ಮೇಲೆ ಚಂದ ಆರಾಮ್ ಅನ್ಕೊಂತ ಒಮ್ಮೆ ಕರಿತಾನೆ ಹೋಗ್ಬಿಡೋದು. ಇಷ್ಟು ಅನ್ಕೊಂಡು ಬದುಕಿದ್ರೆ ನಮ್ಮ ಬದುಕಂತರು. ನೋಡ್ರಿ, ಅವ ಈ ಧಾರಾವಾಹಿದಾಗ ಹೊಸ ವಿಷಯ ಕೊಟ್ಟರೆ ನೀವು TV ಚಾಲೂ ಮಾಡ್ತಿರಲಿಲ್ಲ. ನೋಡ್ತೀರ ನೀವು TV ಅಂದ್ರೆ? ಇವು ಉದಯ TV PV ಎಲ್ಲ ಮಕ್ಕೊಂಡಿಲ್ಲ, ಬರೀ ಜಿ ಕನ್ನಡನ ಚಾಲೂ ಮಾಡ್ತಿರಿಲ್ಲ. ಯಾಕೆ? ಹೊಸದು ಕೊಡ್ತಾರ. ಏನು ಹೇಳ್ರಿ, ಅತ್ತಿನ ಹೆಂಗೆ ಹೊರಗೆ ಹಾಕೋದು, ಹೊಸ ಅಂದ್ರೆ ಇವ ನಿಮಗೆ ಗಂಡನ ಹೆಂಗೆ ಕೈಯಾಗಿ ಇಟ್ಕೊಳ್ಳೋದು. ಅವ ರಾತ್ರಿ ಲೇಟಾಗಿ ಬಂದ್ರೆ ಅವ್ನಿಗೆ ಏನು ವಿಷಯ ಹೇಳಿ ಜಗಳಾಡೋದು. ನಿಮ್ಗೆ ಎಲ್ಲಿ ಕಲಿಸ್ಯಾರ? ಧಾರಾವಾಹಿದವರೇ ಕಲಿಸ್ಯಾರ. ಚಲೋ ಹೇಳ್ತೀವಿ ಬರ್ರಿಪ್ಪ ಸಂಸಾರ ಶುದ್ಧ ಮಾಡುವಂತ. ಯಾರ ಬಂದಿರಿ ನೀವು? ಸಾಧ್ಯನೇ ಇಲ್ಲ. ನಿಮಗೆಲ್ಲ ಥ್ಯಾಂಕ್ಸ್ ಹೇಳ್ಬೇಕು ಅಜ್ಜರ ಅಂದು ನಾನು. ಬುದ್ಧಿ ಎಲ್ಲ ಹೆಣ್ಮಕ್ಳಿಗೆ ಥ್ಯಾಂಕ್ಸ್ ಹೇಳ್ಬೇಕು ರೀ. TV ಆಫ್ ಮಾಡಿ ಬಂದಾರಲ್ಲ, ಅದಕ್ಕಿಂತ ದೊಡ್ಡ ಪುಣ್ಯ ಯಾವುದೂ ಇಲ್ಲ. ಅವು ಧಾರಾವಾಹಿ ಬೆಂಕಿ ಹಚ್ಚು ಬಿಟ್ಟು ಇಲ್ಲಿ ದೀಪ ಹಚ್ಚಕ್ಕೆ ಬಂದಾರ, ಇವ್ರಿಗಿಂತ ದೊಡ್ಡವ್ರು ಯಾರೂ ಇಲ್ಲ ಅಂತ ಹೇಳಕತ್ತಿದ್ದೆ. ನಾವು